ರಾಜಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡಪ್ಪಿ. ಅಯ್ಯ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತಿನ್ಬೇಕನ್ಸಾತೈತೆ ನಿಮಗ ತಡ್ರಂಗರ್ ಮಾಡ್ಕೊಡ್ತೇನಂತ. ಫಸ್ಟ್ ಅದಕ್ಕೆ ಏನ್ ಮಾಡ್ತೇನಂದ್ರ ಒಲಿ ಮ್ಯಾಗ ಒಂದ್ ಬಾಳ್ಗಿ ಇಟ್ಟು ಅದಕ್ಕೊಂದ್ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಆ ತುಪ್ಪ ಕಾದಿಂದ ಒಂದ್ ಸ್ವಲ್ಪ ಗೋಡಂಬಿ ಜೊತೆಗೆ ಒಂದ್ ಸ್ವಲ್ಪ ದ್ರಾಕ್ಷಿ ಹಾಕಿ ಅವನ್ನೆಲ್ಲಾದನ್ನು ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಕಲರ್ ಚೇಂಜ್ ಆಗ್ಬೇಕ, ಜೊತೆಗೆ ದ್ರಾಕ್ಷಿ ಹಿಂಗ್ ಚಂದಂಗ ಉಬ್ಬಿ ಬರ್ಬೇಕ. ಆಮೇಲೆ ಇವನ್ನೆಲ್ಲಾದನ್ನು ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಸೈಡ್ ಇಟ್ಕೋಬೇಕ. ಈಗ ಇದ ಬಾಳ್ಗಿಗೆ 1 ಕಪ್ ಆಗುವಷ್ಟು ಸಣ್ಣ ರವಾ ಹಾಕಿ ಇದನ್ನ ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಒಂದ್ ಸ್ವಲ್ಪ ತಳ ಹಿಡಿಬಾರ್ದು, ಸಣ್ಣ ಉರಿ ಒಳಗ ಇಟ್ಟ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡ್ರಿ ನಾವು ಹುರ್ಕೊಂತ ಮಸ್ತಂಗ ಘಮ ಬರ್ತಿರ್ತೈತಿ. ಅಲ್ಲಿ ಮಟ ಇದನ್ನ ಚಂದಂಗ ಫ್ರೈ ಮಾಡ್ಕೊಂಡು ಸೈಡ್ ಇಟ್ಕೋಬೇಕ. ಈಗ ಈ ಕಡೆ ಒಲಿ ಮೇಲೆ ಒಂದ್ ಪಾತ್ರೆ ಇಟ್ಟು ಅದಕ್ಕ 1 ಕಪ್ ನೀರು 1 ಕಪ್ ಹಾಲ್ ಹಾಕಿ ಅದು ಕುದಿ ಹತ್ತಿದ ಮೇಲೆ ನಾವೇನ್ ಹುರಿದಿಟ್ಕೊಂಡಿರ್ತೇವಲ್ಲ ರವಾ ಅದನ್ನ ಅದಕ್ಕೆ ಹಾಕಿ ಹಿಂಗ ಚಲೋ ತಂಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕು. ಇದನ್ನ ಸಣ್ಣ ಉರಿ ಒಳಗ ಮಾಡ್ಬೇಕ. ಒಂದ್ ಸ್ವಲ್ಪ ಅದು ಗಟ್ಟಿ ಹಾಕೋಂತ ಬಂದಾಗ 1 ಕಪ್ ಆಗುವಷ್ಟು ಸಕ್ರಿ ಹಾಕಿ ಅದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ಸಕ್ರಿ ನೀರ್ ಬಿಟ್ಟಂಗ ಆಕೇತಿ ನೋಡ್ರಿ. ಹಿಂಗ್ ಚಂದಂಗ ಅದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ನಾವೇನ್ ಹುರಿದಿಟ್ಕೊಂಡಿರ್ತೇವಲ್ಲ ದ್ರಾಕ್ಷಿ ಗೋಡಂಬಿ ಈಗ ಅದನ್ನ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿ ಇದನ್ನೆಲ್ಲದನ್ನು ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕ. ಈಗ ಲಾಸ್ಟಿಗೆ ಹೆಚ್ಚಿದ ಬಾಳೆಹಣ್ಣು ಹಾಕಿ ಗ್ಯಾಸ್ ಆಫ್ ಮಾಡಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಂದ್ ಪ್ಲೇಟ್ ಮುಚ್ಚಿ ಒಂದ್ 5 ನಿಮಿಷ ಬಿಟ್ರ ಮಸ್ತ್ ಅಂತ ರುಚಿಯಾಗಿರೋ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.